ಈ ರಾಜ್ಯ ಕಂಡಂಥ ಅಪರೂಪವಾದ ಮುಖ್ಯಮಂತ್ರಿ ಹೇಳ್ಬೋದು. ಸಿಸ್ಟಮ್ಯಾಟಿಕ್ಕು ಒಂದು ಎಜುಕೇಷನಲ್ಲಾಗಲಿ ಅವ್ರು ಮಾತಾಡೋ ಶೈಲಿಗಾಗಲಿ ಭಾಳ ಪ್ರೊಫೆಷನಲ್ ಆಗಿ ನಮ್ಮ ಕರ್ನಾಟಕ ಜನತೆಗೆ ಅವ್ರು ಕೊಟ್ಟಂಥ ಕೊಡುಗೆಗಳು ಅಮರವಾಗಿದೆ. 108 ದಿನಗಳು ರಾಜ್ಕುಮಾರ್ ಅಪಹರಣ ಆದಾಗ ಅವ್ರು ತಗೊಂಡ ನಿರ್ಧಾರ ಶಾಂತರಿಂದ ರಾಜ್ಯದ ಶಾಂತಿಯನ್ನು ಕಾಪಾಡಿಕೊಂಡು ಅವರ ಜೀವಂತವಾಗಿ ಅವ್ರು ವಾಪಸ್ ಬರೋಕ್ಕೆ ಮೂಲ ಕಾರಣಭೂತ ಯಾರಾದರೆ ಎಸ್.ಎಂ. ಕೃಷ್ಣ ಹೇಳಬೇಕು. ಎಲ್ಲರ ಕನ್ನಡಿಗರ ಮನೆಗಳಲ್ಲಿ ತಲುಪಿ ಅವ್ರು ಕೊಟ್ಟಿರುವಂಥ ಕೊಡುಗೆ, ಆಮೇಲೆ ನಮ್ಮ ರಾಜ್ಕುಮಾರ್ ಅವ್ರಿಗೆ ಬೆಂಬಲ ನಿಂತ್ಕೊಂಡು ಅವ್ರಿಗೆ ವಾಪಸ್ ಮನೆ ಕರ್ಕೊಂಬರುವಂಥ ಕೆಲಸ ಮಾಡೋದು ಯಾವಾಗಲೂ ನಮ್ಮ ಕನ್ನಡಿಗರು ಯಾರೂ ಮರೆಯೋದಿಲ್ಲ ಅಂತ ಒಂದು ವ್ಯಕ್ತಿ ಕಳ್ಕೊಂಡಿದ್ದಕ್ಕೆ ಭಾಳ ನಮ್ಮ ನೋವಾಗಿದೆ. ಚಿತ್ರರಂಗಕ್ಕೂ ಕೂಡ ಭಾಳಷ್ಟು ಅಪಾರವಾದ ಸೇವೆಗಳನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಜನತೆಗಳಿಗೆ, ಬಡಬಗ್ಗರಿಗೆ, ಪರ್ಟಿಕ್ಯುಲರ್ಲಿ ಫಾರ್ ಇರೆಸ್ಪೆಕ್ಟಿವ್ ಆಫ್ ಸ್ಟೇಟಸ್, ದೊಡ್ಡವನಿರಲಿ, ಶ್ರೀಮಂತ ಇರಲಿ, ಬಡವ ಇರಲಿ, ಮಧ್ಯಮದವರೆಗೂ ಕೂಡ ಸಹಾಯ ಮಾಡೋಂಥ ಪ್ರವೃತ್ತಿ ಉಳ್ಳುವಂಥ ಒಂದು ದೊಡ್ಡ ಮುಖ್ಯಮಂತ್ರಿ ಕಳ್ಕೊಂಡು ನಮಗೆ ಭಾಳ ನಮ್ಮ ರಾಜ್ಯಕ್ಕೆ ತುಂಬ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಕೋರಲು ನಮ್ಮ ಎಂಟೈರ್ ಚಿತ್ರರಂಗ, ವಾಣಿಜ್ಯ ಮಂಡಳಿ, ಚಿತ್ರೋದ್ಯಮ, ನಿರ್ಮಾಪಕ ಸಂಘ, ಅವರ ಕಂಪ್ನಿಯ ಫ್ಯಾಮಿಲಿ ಜೊತೆ ನಾವು ಕೂಡ ಅವರು ನೋವಲ್ಲಿ ಭಾಗಿಗಳಾಗಿದೆ ಅಂತ ಹೇಳ್ತಾ, ಮತ್ತೊಮ್ಮೆ ಅವ್ರ ಆತ್ಮಶಾಂತಿ ಅವ್ರಿಗೆ ಯಾವತ್ತೂ ಕೊಡುಗೆ ಅಪಾರವಾದು, ಕೊಟ್ಟಿರೋದ ಕೊಡುಗೆ ಯಾವಾಗಲೂ ನಾವು ಮರೆಯೋದಿಲ್ಲ. ಭಗವಂತ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹೇಳ್ತಿ, ಮತ್ತೊಮ್ಮೆ ರಾಜ್ಕುಮಾರ್ ಅವ್ರಿಗೆ ಏನಾರು ಅವ್ರು ಬಂದಿದ್ದಾರೆ ಅಂದರೆ ಅವರೇ ಮೂಲ ಕಾರಣಬಹುದು ಹೇಳ್ತಾ ನನ್ನ ಮಾತು. ಈ ರಾಜ್ಯ ಕಂಡಂಥ ಅಪರೂಪವಾದ ಮುಖ್ಯಮಂತ್ರಿ ಹೇಳ್ಬೋದು. ಸಿಸ್ಟಮ್ಯಾಟಿಕ್ಕು ಒಂದು ಎಜುಕೇಷನಲ್ಲಾಗಲಿ ಅವ್ರು ಮಾತಾಡೋ ಶೈಲಿಗಾಗಲಿ ಭಾಳ ಪ್ರೊಫೆಷನಲ್ ಆಗಿ ನಮ್ಮ ಕರ್ನಾಟಕ ಜನತೆಗೆ ಅವ್ರು ಕೊಟ್ಟಂಥ ಕೊಡುಗೆಗಳು ಅಮರವಾಗಿದೆ. 108 ದಿನಗಳು ರಾಜ್ಕುಮಾರ್ ಅಪಹರಣ ಆದಾಗ ಅವ್ರು ತಗೊಂಡ ನಿರ್ಧಾರ ಶಾಂತರಿಂದ ರಾಜ್ಯದ ಶಾಂತಿಯನ್ನು ಕಾಪಾಡಿಕೊಂಡು ಅವರ ಜೀವಂತವಾಗಿ ಅವ್ರು ವಾಪಸ್ ಬರೋಕ್ಕೆ ಮೂಲ ಕಾರಣಭೂತ ಯಾರಾದರೆ ಎಸ್.ಎಂ. ಕೃಷ್ಣ ಹೇಳಬೇಕು. ಎಲ್ಲರ ಕನ್ನಡಿಗರ ಮನೆಗಳಲ್ಲಿ ತಲುಪಿ ಅವ್ರು ಕೊಟ್ಟಿರುವಂಥ ಕೊಡುಗೆ, ಆಮೇಲೆ ನಮ್ಮ ರಾಜ್ಕುಮಾರ್ ಅವ್ರಿಗೆ ಬೆಂಬಲ ನಿಂತ್ಕೊಂಡು ಅವ್ರಿಗೆ ವಾಪಸ್ ಮನೆ ಕರ್ಕೊಂಬರುವಂಥ ಕೆಲಸ ಮಾಡೋದು ಯಾವಾಗಲೂ ನಮ್ಮ ಕನ್ನಡಿಗರು ಯಾರೂ ಮರೆಯೋದಿಲ್ಲ ಅಂತ ಒಂದು ವ್ಯಕ್ತಿ ಕಳ್ಕೊಂಡಿದ್ದಕ್ಕೆ ಭಾಳ ನಮ್ಮ ನೋವಾಗಿದೆ. ಚಿತ್ರರಂಗಕ್ಕೂ ಕೂಡ ಭಾಳಷ್ಟು ಅಪಾರವಾದ ಸೇವೆಗಳನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಜನತೆಗಳಿಗೆ, ಬಡಬಗ್ಗರಿಗೆ, ಪರ್ಟಿಕ್ಯುಲರ್ಲಿ ಫಾರ್ ಇರೆಸ್ಪೆಕ್ಟಿವ್ ಆಫ್ ಸ್ಟೇಟಸ್, ದೊಡ್ಡವನಿರಲಿ, ಶ್ರೀಮಂತ ಇರಲಿ, ಬಡವ ಇರಲಿ, ಮಧ್ಯಮದವರೆಗೂ ಕೂಡ ಸಹಾಯ ಮಾಡೋಂಥ ಪ್ರವೃತ್ತಿ ಉಳ್ಳುವಂಥ ಒಂದು ದೊಡ್ಡ ಮುಖ್ಯಮಂತ್ರಿ ಕಳ್ಕೊಂಡು ನಮಗೆ ಭಾಳ ನಮ್ಮ ರಾಜ್ಯಕ್ಕೆ ತುಂಬ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಕೋರಲು ನಮ್ಮ ಎಂಟೈರ್ ಚಿತ್ರರಂಗ, ವಾಣಿಜ್ಯ ಮಂಡಳಿ, ಚಿತ್ರೋದ್ಯಮ, ನಿರ್ಮಾಪಕ ಸಂಘ, ಅವರ ಕಂಪ್ನಿಯ ಫ್ಯಾಮಿಲಿ ಜೊತೆ ನಾವು ಕೂಡ ಅವರು ನೋವಲ್ಲಿ ಭಾಗಿಗಳಾಗಿದೆ ಅಂತ ಹೇಳ್ತಾ, ಮತ್ತೊಮ್ಮೆ ಅವ್ರ ಆತ್ಮಶಾಂತಿ ಅವ್ರಿಗೆ ಯಾವತ್ತೂ ಕೊಡುಗೆ ಅಪಾರವಾದು, ಕೊಟ್ಟಿರೋದ ಕೊಡುಗೆ ಯಾವಾಗಲೂ ನಾವು ಮರೆಯೋದಿಲ್ಲ. ಭಗವಂತ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹೇಳ್ತಿ, ಮತ್ತೊಮ್ಮೆ ರಾಜ್ಕುಮಾರ್ ಅವ್ರಿಗೆ ಏನಾರು ಅವ್ರು ಬಂದಿದ್ದಾರೆ ಅಂದರೆ ಅವರೇ ಮೂಲ ಕಾರಣಬಹುದು ಹೇಳ್ತಾ ನನ್ನ ಮಾತು. ಈ ರಾಜ್ಯ ಕಂಡಂಥ ಅಪರೂಪವಾದ ಮುಖ್ಯಮಂತ್ರಿ ಹೇಳ್ಬೋದು. ಸಿಸ್ಟಮ್ಯಾಟಿಕ್ಕು ಒಂದು ಎಜುಕೇಷನಲ್ಲಾಗಲಿ ಅವ್ರು ಮಾತಾಡೋ ಶೈಲಿಗಾಗಲಿ ಭಾಳ ಪ್ರೊಫೆಷನಲ್ ಆಗಿ ನಮ್ಮ ಕರ್ನಾಟಕ ಜನತೆಗೆ ಅವ್ರು ಕೊಟ್ಟಂಥ ಕೊಡುಗೆಗಳು ಅಮರವಾಗಿದೆ. 108 ದಿನಗಳು ರಾಜ್ಕುಮಾರ್ ಅಪಹರಣ ಆದಾಗ ಅವ್ರು ತಗೊಂಡ ನಿರ್ಧಾರ ಶಾಂತರಿಂದ ರಾಜ್ಯದ ಶಾಂತಿಯನ್ನು ಕಾಪಾಡಿಕೊಂಡು ಅವರ ಜೀವಂತವಾಗಿ ಅವ್ರು ವಾಪಸ್ ಬರೋಕ್ಕೆ ಮೂಲ ಕಾರಣಭೂತ ಯಾರಾದರೆ ಎಸ್.ಎಂ. ಕೃಷ್ಣ ಹೇಳಬೇಕು. ಎಲ್ಲರ ಕನ್ನಡಿಗರ ಮನೆಗಳಲ್ಲಿ ತಲುಪಿ ಅವ್ರು ಕೊಟ್ಟಿರುವಂಥ ಕೊಡುಗೆ, ಆಮೇಲೆ ನಮ್ಮ ರಾಜ್ಕುಮಾರ್ ಅವ್ರಿಗೆ ಬೆಂಬಲ ನಿಂತ್ಕೊಂಡು ಅವ್ರಿಗೆ ವಾಪಸ್ ಮನೆ ಕರ್ಕೊಂಬರುವಂಥ ಕೆಲಸ ಮಾಡೋದು ಯಾವಾಗಲೂ ನಮ್ಮ ಕನ್ನಡಿಗರು ಯಾರೂ ಮರೆಯೋದಿಲ್ಲ ಅಂತ ಒಂದು ವ್ಯಕ್ತಿ ಕಳ್ಕೊಂಡಿದ್ದಕ್ಕೆ ಭಾಳ ನಮ್ಮ ನೋವಾಗಿದೆ. ಚಿತ್ರರಂಗಕ್ಕೂ ಕೂಡ ಭಾಳಷ್ಟು ಅಪಾರವಾದ ಸೇವೆಗಳನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಜನತೆಗಳಿಗೆ, ಬಡಬಗ್ಗರಿಗೆ, ಪರ್ಟಿಕ್ಯುಲರ್ಲಿ ಫಾರ್ ಇರೆಸ್ಪೆಕ್ಟಿವ್ ಆಫ್ ಸ್ಟೇಟಸ್, ದೊಡ್ಡವನಿರಲಿ, ಶ್ರೀಮಂತ ಇರಲಿ, ಬಡವ ಇರಲಿ, ಮಧ್ಯಮದವರೆಗೂ ಕೂಡ ಸಹಾಯ ಮಾಡೋಂಥ ಪ್ರವೃತ್ತಿ ಉಳ್ಳುವಂಥ ಒಂದು ದೊಡ್ಡ ಮುಖ್ಯಮಂತ್ರಿ ಕಳ್ಕೊಂಡು ನಮಗೆ ಭಾಳ ನಮ್ಮ ರಾಜ್ಯಕ್ಕೆ ತುಂಬ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಕೋರಲು ನಮ್ಮ ಎಂಟೈರ್ ಚಿತ್ರರಂಗ, ವಾಣಿಜ್ಯ ಮಂಡಳಿ, ಚಿತ್ರೋದ್ಯಮ, ನಿರ್ಮಾಪಕ ಸಂಘ, ಅವರ ಕಂಪ್ನಿಯ ಫ್ಯಾಮಿಲಿ ಜೊತೆ ನಾವು ಕೂಡ ಅವರು ನೋವಲ್ಲಿ ಭಾಗಿಗಳಾಗಿದೆ ಅಂತ ಹೇಳ್ತಾ, ಮತ್ತೊಮ್ಮೆ ಅವ್ರ ಆತ್ಮಶಾಂತಿ ಅವ್ರಿಗೆ ಯಾವತ್ತೂ ಕೊಡುಗೆ ಅಪಾರವಾದು, ಕೊಟ್ಟಿರೋದ ಕೊಡುಗೆ ಯಾವಾಗಲೂ ನಾವು ಮರೆಯೋದಿಲ್ಲ. ಭಗವಂತ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹೇಳ್ತಿ, ಮತ್ತೊಮ್ಮೆ ರಾಜ್ಕುಮಾರ್ ಅವ್ರಿಗೆ ಏನಾರು ಅವ್ರು ಬಂದಿದ್ದಾರೆ ಅಂದರೆ ಅವರೇ ಮೂಲ ಕಾರಣಬಹುದು ಹೇಳ್ತಾ ನನ್ನ ಮಾತು. ಈ ರಾಜ್ಯ ಕಂಡಂಥ ಅಪರೂಪವಾದ ಮುಖ್ಯಮಂತ್ರಿ ಹೇಳ್ಬೋದು. ಸಿಸ್ಟಮ್ಯಾಟಿಕ್ಕು ಒಂದು ಎಜುಕೇಷನಲ್ಲಾಗಲಿ ಅವ್ರು ಮಾತಾಡೋ ಶೈಲಿಗಾಗಲಿ ಭಾಳ ಪ್ರೊಫೆಷನಲ್ ಆಗಿ ನಮ್ಮ ಕರ್ನಾಟಕ ಜನತೆಗೆ ಅವ್ರು ಕೊಟ್ಟಂಥ ಕೊಡುಗೆಗಳು ಅಮರವಾಗಿದೆ. 108 ದಿನಗಳು ರಾಜ್ಕುಮಾರ್ ಅಪಹರಣ ಆದಾಗ ಅವ್ರು ತಗೊಂಡ ನಿರ್ಧಾರ ಶಾಂತರಿಂದ ರಾಜ್ಯದ ಶಾಂತಿಯನ್ನು ಕಾಪಾಡಿಕೊಂಡು ಅವರ ಜೀವಂತವಾಗಿ ಅವ್ರು ವಾಪಸ್ ಬರೋಕ್ಕೆ ಮೂಲ ಕಾರಣಭೂತ ಯಾರಾದರೆ ಎಸ್.ಎಂ. ಕೃಷ್ಣ ಹೇಳಬೇಕು. ಎಲ್ಲರ ಕನ್ನಡಿಗರ ಮನೆಗಳಲ್ಲಿ ತಲುಪಿ ಅವ್ರು ಕೊಟ್ಟಿರುವಂಥ ಕೊಡುಗೆ, ಆಮೇಲೆ ನಮ್ಮ ರಾಜ್ಕುಮಾರ್ ಅವ್ರಿಗೆ ಬೆಂಬಲ ನಿಂತ್ಕೊಂಡು ಅವ್ರಿಗೆ ವಾಪಸ್ ಮನೆ ಕರ್ಕೊಂಬರುವಂಥ ಕೆಲಸ ಮಾಡೋದು ಯಾವಾಗಲೂ ನಮ್ಮ ಕನ್ನಡಿಗರು ಯಾರೂ ಮರೆಯೋದಿಲ್ಲ ಅಂತ ಒಂದು ವ್ಯಕ್ತಿ ಕಳ್ಕೊಂಡಿದ್ದಕ್ಕೆ ಭಾಳ ನಮ್ಮ ನೋವಾಗಿದೆ. ಚಿತ್ರರಂಗಕ್ಕೂ ಕೂಡ ಭಾಳಷ್ಟು ಅಪಾರವಾದ ಸೇವೆಗಳನ್ನು ಕೊಟ್ಟಿದ್ದಾರೆ.
ಕರ್ನಾಟಕ ಜನತೆಗಳಿಗೆ ಬಡಬಗ್ಗರಿಗೆ ಪರ್ಟಿಕ್ಯುಲರ್ಲಿ ಫಾರ್ ಇರೆಸ್ಪೆಕ್ಟಿವ್ ಆಫ್ ಸ್ಟೇಟಸ್ ದೊಡ್ಡವನಿರಲಿ ಶ್ರೀಮಂತ ಇರಲಿ ಬಡವ ಇರಲಿ ಮಧ್ಯಮದವರೆಗೂ ಕೂಡ ಸಹಾಯ ಮಾಡೋಂಥ ಪ್ರವೃತ್ತಿ ಉಳ್ಳುವಂಥ ಒಂದು ದೊಡ್ಡ ಮುಖ್ಯಮಂತ್ರಿ ಕಳ್ಕೊಂಡು ನಮಗೆ ಭಾಳ ನಮ್ಮ ರಾಜ್ಯಕ್ಕೆ ತುಂಬ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಕೋರಲು ನಮ್ಮ 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 ಎಂಟೈರ್ ಚಿತ್ರರಂಗ, ವಾಣಿಜ್ಯ ಮಂಡಳಿ, ಚಿತ್ರೋದ್ಯಮ, ನಿರ್ಮಾಪಕ ಸಂಘ, ಅವರ ಕಂಪ್ನಿಯ ಫ್ಯಾಮಿಲಿ ಜೊತೆ ನಾವು ಕೂಡ ಅವರ ನೋವಲ್ಲಿ ಭಾಗಿಗಳಾಗಿದೆ ಅಂತ ಹೇಳ್ತಾ ಮತ್ತೊಮ್ಮೆ ಅವ್ರ ಆತ್ಮಶಾಂತಿ ಅವ್ರಿಗೆ ಯಾವತ್ತೂ ಕೊಡುಗೆ ಅಪಾರವಾದು ಕೊಟ್ಟಿರೋದ ಕೊಡುಗೆ ಯಾವತ್ತೂ ಯಾವಾಗಲೂ ನಾವು ಮರೆಯೋದಿಲ್ಲ. ಭಗವಂತ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹೇಳ್ತಿ ಮತ್ತೊಮ್ಮೆ ರಾಜ್ಕುಮಾರ್ ಅವ್ರಿಗೆ ಅವತ್ತು ಏನಾರು ಅವ್ರು ಬಂದಿದ್ದಾರೆ ಅಂದರೆ ಅವರೇ ಮೂಲ ಕಾರಣಬಹುದು ಹೇಳ್ತಾ ನನ್ನ ಮಾತು. ಈ ರಾಜ್ಯ ಕಂಡಂಥ ಅಪರೂಪವಾದ ಮುಖ್ಯಮಂತ್ರಿ ಹೇಳ್ಬೋದು. ಸಿಸ್ಟಮ್ಯಾಟಿಕ್ಕು ಒಂದು ಎಜುಕೇಷನಲ್ಲಾಗಲಿ ಅವ್ರು ಮಾತಾಡೋ ಶೈಲಿಗಾಗಲಿ ಭಾಳ ಪ್ರೊಫೆಷನಲ್ ಆಗಿ ನಮ್ಮ ಕರ್ನಾಟಕ ಜನತೆಗೆ ಅವ್ರು ಕೊಟ್ಟಂಥ ಕೊಡುಗೆಗಳು ಅಮರವಾಗಿದೆ. 108 ದಿನಗಳು ರಾಜ್ಕುಮಾರ್ ಅಪಹರಣ ಆದಾಗ ಅವ್ರು ತಗೊಳ್ಳೋ ನಿರ್ಧಾರ ಶಾಂತರಿಂದ ರಾಜ್ಯದ ಶಾಂತಿಯನ್ನು ಕಾಪಾಡಿಕೊಂಡು ಅವರ ಜೀವಂತವಾಗಿ ಅವ್ರು ವಾಪಸ್ ಬರಲಿಕ್ಕೆ ಮೂಲ ಕಾರಣಭೂತ ಯಾರಾದರೆ SM ಕೃಷ್ಣ ಹೇಳಬೇಕು. ಎಲ್ಲರ ಕನ್ನಡಿಗರ ಮನೆಗಳಲ್ಲಿ ತಲುಪಿ ಅವ್ರು ಕೊಟ್ಟಿರುವಂಥ ಕೊಡುಗೆ, ಆಮೇಲೆ ನಮ್ಮ ರಾಜ್ಕುಮಾರ್ ಅವ್ರಿಗೆ ಬೆಂದಿರುವ ನಿಂತ್ಕೊಂಡು ಅವ್ರಿಗೆ ವಾಪಸ್ ಮನೆ ಕರ್ಕೊಂಬರುವಂಥ ಕೆಲಸ ಮಾಡೋದು ಯಾವಾಗಲೂ ನಮ್ಮ ಕನ್ನಡಿಗರು ಯಾರೂ ಮರೆಯೋದಿಲ್ಲ ಅಂತ ಒಂದು ವ್ಯಕ್ತಿ ಕಳ್ಕೊಂಡಿದ್ದಕ್ಕೆ ಭಾಳ ನಮ್ಮ ನೋವಾಗಿದೆ. ಚಿತ್ರರಂಗಕ್ಕೂ ಕೂಡ ಭಾಳಷ್ಟು ಅಪಾರವಾದ ಸೇವೆಗಳನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಜನತೆಗಳಿಗೆ ಬಡಬಗ್ಗರಿಗೆ ಪರ್ಟಿಕ್ಯುಲರ್ಲಿ ಫಾರ್ ಇರೆಸ್ಪೆಕ್ಟಿವ್ ಆಫ್ ಸ್ಟೇಟಸ್ ದೊಡ್ಡವನಿರಲಿ ಶ್ರೀಮಂತ ಇರಲಿ ಬಡವ ಇರಲಿ ಮಧ್ಯಮದವರೆಗೂ ಕೂಡ ಸಹಾಯ ಮಾಡೋಂಥ ಪ್ರವೃತ್ತಿ ಉಳ್ಳುವಂಥ ಒಂದು ದೊಡ್ಡ ಮುಖ್ಯಮಂತ್ರಿ ಕಳ್ಕೊಂಡು ನಮಗೆ ಭಾಳ ನಮ್ಮ ರಾಜ್ಯಕ್ಕೆ ತುಂಬ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಕೋರಲು ನಮ್ಮ 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 ಎಂಟೈರ್ ಚಿತ್ರರಂಗ, ವಾಣಿಜ್ಯ ಮಂಡಳಿ, ಚಿತ್ರೋದ್ಯಮ, ನಿರ್ಮಾಪಕ ಸಂಘ, ಅವರ ಕಂಪ್ನಿಯ ಫ್ಯಾಮಿಲಿ ಜೊತೆ ನಾವು ಕೂಡ ಅವರ ನೋವಲ್ಲಿ ಭಾಗಿಗಳಾಗಿದೆ ಅಂತ ಹೇಳ್ತಾ ಮತ್ತೊಮ್ಮೆ ಅವ್ರ ಆತ್ಮಶಾಂತಿ ಅವ್ರಿಗೆ ಯಾವತ್ತೂ ಕೊಡುಗೆ ಅಪಾರವಾದು ಕೊಟ್ಟಿರೋದ ಕೊಡುಗೆ ಯಾವತ್ತೂ ಯಾವಾಗಲೂ ನಾವು ಮರೆಯೋದಿಲ್ಲ. ಭಗವಂತ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹೇಳ್ತಿ ಮತ್ತೊಮ್ಮೆ ರಾಜ್ಕುಮಾರ್ ಅವ್ರಿಗೆ ಅವತ್ತು ಏನಾರು ಅವ್ರು ಬಂದಿದ್ದಾರೆ ಅಂದರೆ ಅವರೇ ಮೂಲ ಕಾರಣಬಹುದು ಹೇಳ್ತಾ ನನ್ನ ಮಾತು. ಈ ರಾಜ್ಯ ಕಂಡಂಥ ಅಪರೂಪವಾದ ಮುಖ್ಯಮಂತ್ರಿ ಹೇಳ್ಬೋದು. ಸಿಸ್ಟಮ್ಯಾಟಿಕ್ಕು ಒಂದು ಎಜುಕೇಷನಲ್ಲಾಗಲಿ ಅವ್ರು ಮಾತಾಡೋ ಶೈಲಿಗಾಗಲಿ ಭಾಳ ಪ್ರೊಫೆಷನಲ್ ಆಗಿ ನಮ್ಮ ಕರ್ನಾಟಕ ಜನತೆಗೆ ಅವ್ರು ಕೊಟ್ಟಂಥ ಕೊಡುಗೆಗಳು ಅಮರವಾಗಿದೆ. 108 ದಿನಗಳು ರಾಜ್ಕುಮಾರ್ ಅಪಹರಣ ಆದಾಗ ಅವ್ರು ತಗೊಳ್ಳೋ ನಿರ್ಧಾರ ಶಾಂತರಿಂದ ರಾಜ್ಯದ ಶಾಂತಿಯನ್ನು ಕಾಪಾಡಿಕೊಂಡು ಅವರ ಜೀವಂತವಾಗಿ ಅವ್ರು ವಾಪಸ್ ಬರಲಿಕ್ಕೆ ಮೂಲ ಕಾರಣಭೂತ ಯಾರಾದರೆ SM ಕೃಷ್ಣ ಹೇಳಬೇಕು. ಎಲ್ಲರ ಕನ್ನಡಿಗರ ಮನೆಗಳಲ್ಲಿ ತಲುಪಿ ಅವ್ರು ಕೊಟ್ಟಿರುವಂಥ ಕೊಡುಗೆ, ಆಮೇಲೆ ನಮ್ಮ ರಾಜ್ಕುಮಾರ್ ಅವ್ರಿಗೆ ಬೆಂದಿರುವ ನಿಂತ್ಕೊಂಡು ಅವ್ರಿಗೆ ವಾಪಸ್ ಮನೆ ಕರ್ಕೊಂಬರುವಂಥ ಕೆಲಸ ಮಾಡೋದು ಯಾವಾಗಲೂ ನಮ್ಮ ಕನ್ನಡಿಗರು ಯಾರೂ ಮರೆಯೋದಿಲ್ಲ ಅಂತ ಒಂದು ವ್ಯಕ್ತಿ ಕಳ್ಕೊಂಡಿದ್ದಕ್ಕೆ ಭಾಳ ನಮ್ಮ ನೋವಾಗಿದೆ. ಚಿತ್ರರಂಗಕ್ಕೂ ಕೂಡ ಭಾಳಷ್ಟು ಅಪಾರವಾದ ಸೇವೆಗಳನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಜನತೆಗಳಿಗೆ ಬಡಬಗ್ಗರಿಗೆ ಪರ್ಟಿಕ್ಯುಲರ್ಲಿ ಫಾರ್ ಇರೆಸ್ಪೆಕ್ಟಿವ್ ಆಫ್ ಸ್ಟೇಟಸ್ ದೊಡ್ಡವನಿರಲಿ ಶ್ರೀಮಂತ ಇರಲಿ ಬಡವ ಇರಲಿ ಮಧ್ಯಮದವರೆಗೂ ಕೂಡ ಸಹಾಯ ಮಾಡೋಂಥ ಪ್ರವೃತ್ತಿ ಉಳ್ಳುವಂಥ ಒಂದು ದೊಡ್ಡ ಮುಖ್ಯಮಂತ್ರಿ ಕಳ್ಕೊಂಡು ನಮಗೆ ಭಾಳ ನಮ್ಮ ರಾಜ್ಯಕ್ಕೆ ತುಂಬ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಕೋರಲು ನಮ್ಮ 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 ಎಂಟೈರ್ ಚಿತ್ರರಂಗ, ವಾಣಿಜ್ಯ ಮಂಡಳಿ, ಚಿತ್ರೋದ್ಯಮ, ನಿರ್ಮಾಪಕ ಸಂಘ, ಅವರ ಕಂಪ್ನಿಯ ಫ್ಯಾಮಿಲಿ ಜೊತೆ ನಾವು ಕೂಡ ಅವರ ನೋವಲ್ಲಿ ಭಾಗಿಗಳಾಗಿದೆ ಅಂತ ಹೇಳ್ತಾ ಮತ್ತೊಮ್ಮೆ ಅವ್ರ ಆತ್ಮಶಾಂತಿ ಅವ್ರಿಗೆ ಯಾವತ್ತೂ ಕೊಡುಗೆ ಅಪಾರವಾದು ಕೊಟ್ಟಿರೋದ ಕೊಡುಗೆ ಯಾವಾಗಲೂ ನಾವು ಮರೆಯೋದಿಲ್ಲ. ಭಗವಂತ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹೇಳ್ತಿ ಮತ್ತೊಮ್ಮೆ ರಾಜ್ಕುಮಾರ್ ಅವ್ರಿಗೆ ಅವತ್ತು ಏನಾರು ಅವ್ರು ಬಂದಿದ್ದಾರೆ ಅಂದರೆ ಅವರೇ ಮೂಲ ಕಾರಣಬಹುದು ಹೇಳ್ತಾ ನನ್ನ ಮಾತು.